ನಾಮಕ್ಕೆ ಸ್ತೋತ್ರ. ಇವತ್ತಿನ ಧ್ಯಾನಾಂಶ ಕೀರ್ತನೆಗಳ ಗ್ರಂಥ 6ನೇ ಅಧ್ಯಾಯ 8ನೇ ವಚನವನ್ನ ಧ್ಯಾನಿಸುವರಾಗೋಣ. ಧರ್ಮವನ್ನ ಮೀರಿ ನಡೆಯುವವರೇ, ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ದೇವರು ಯಾಕೆ ಈ ಮಾತನ್ನ ಸಂಬೋಧಿಸಿದ್ದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ಯಾದ್ರೆ, ದೇವರು ಮಾನವ ಜಾತಿ ಮೇಲೆ ಅಪಾರವಾದ ಪ್ರೀತಿ, ಯಾವಾಗಲೂ ನಂಬಿಕೆಯಲ್ಲಿ ಜೀವನ ಮಾಡಬೇಕು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬದುಕಬೇಕು ಅನ್ನುವಂಥದ್ದು ದೇವರ ಕೋರಿಕೆ ಆಗಿದೆ. ಆದರೆ ದೇವರ ದೃಷ್ಟಿಗೆ ಕೆಟ್ಟವರಾಗಿದ್ದಾರೆ. ಆದರೆ ಈ ಪ್ರಪಂಚದಲ್ಲಿ ಮಾತ್ರ ಜನಗಳ ದೃಷ್ಟಿಯಲ್ಲಿ ಒಳ್ಳೆಯವನು, ಒಳ್ಳೆ ಭಕ್ತನು ಎಂಬುದಾಗಿ ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯರೇ, ನಾವು ಆಲೋಚಿಸುವಾಗ ಭೂಮಿಯಲ್ಲಿ ಮನುಷ್ಯರ ದೃಷ್ಟಿಗೆ ನಾವು ಒಳ್ಳೆಯದು ಆಗಲು ಒಳ್ಳೆಯದಲ್ಲ. ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡುವುದೇ ದೇವರಿಗೆ ಇಷ್ಟವಾಗಿದೆ. ಅದಕ್ಕಾಗಿ ತನ್ನ ಕೋಪವನ್ನು ನಮ್ಮ ಮೇಲೆ ಹಾಕಿದ್ದಾನೆ. ಧರ್ಮವನ್ನ ಮೀರಿ ನಡೆಯುವವರೇ, ನೀವು ನನ್ನಿಂದ ತೊಲಗಿರಿ, ಬಿಟ್ಟು ಹೋಗಿರಿ ಎಂಬುದಾಗಿ ತನ್ನ ಕೋಪವನ್ನ ನಮ್ಮ ಮೇಲೆ ಹಾಕಿದ್ದಾನೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೆನ್.